ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪೂಜ್ಯ ಸ್ವಾಮೀಜಿಯವರೇ ಹಾಗೂ ನೆರೆಯಿರತಕ್ಕಂತಹ ವಿದ್ಯಾರ್ಥಿ ಬಂಧುಗಳೇ, ಈ ಬೆಳಗಾವಿ ಅನ್ನುವಂಥದ್ದು ಪವಿತ್ರವಾಗಿರುವಂತಹ ಕ್ಷೇತ್ರ. ಯಾರು ಸ್ವಾಮಿ ವಿವೇಕಾನಂದರ ಅನುಯಾಯಿಗಳಾಗಿದ್ದಾರೋ, ಸ್ವಾಮಿ ವಿವೇಕಾನಂದರ ಗ್ರಂಥಗಳನ್ನು, ಅವರ ಜೀವನವನ್ನು ಓದ್ಕೊಂಡಿದ್ದಾರೋ ಅವರಿಗೆಲ್ರಿಗೂ ಕೂಡ ಇದೊಂದು ತೀರ್ಥಕ್ಷೇತ್ರ. ಯಾಕೆ ಗೊತ್ತಾ ನಿಮಗೆ? Why it is a pilgrimage place for all of the admirers of Swami Vivekananda. Belgaum is a holy place for each and every one of us. Why it is so? Because Swami Vivekananda lived in this very place. ಸ್ವಾಮಿ ವಿವೇಕಾನಂದರು ಇದೇ ಸ್ಥಾನದಲ್ಲಿ 9 ದಿವಸ ಇದ್ದರು. ಹಾಗೂ ಒಟ್ಟಾರೆ ಬೆಳಗಾಂನಲ್ಲಿ 12 ದಿವಸಗಳ ಕಾಲ ವಾಸ್ತವ್ಯವನ್ನು ಹೂಡಿದ್ರು. ಆಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಒಬ್ಬ ಅಜ್ಞಾತ ಸನ್ಯಾಸಿಯಾಗಿದ್ದರು. ಹಿ ವಾಸ್ ಎನ್ ಅನ್ನೋನ್ ಮಾಂಕ್. ಆದರೆ ಅವರ ಚರಿತ್ರೆಯಲ್ಲಿ ಬರುತ್ತೆ, ಮುಂದೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ ಯಾವ್ಯಾವ ವಿಷಯಗಳನ್ನೆಲ್ಲ ಕುರಿತು ಭಾಷಣ ಮಾಡಿದ್ರೋ, ಯಾವ್ಯಾವ ಅದ್ಭುತವಾಗಿರ್ತಕ್ಕಂತಹ ಭಾವನೆಗಳನ್ನು ಅಮೇರಿಕಾದ ಜನಕ್ಕೆ ಹೇಳಿದ್ರೋ, ಆ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿದ್ದು ಎಲ್ಲಿ? ಈ ಬೆಳಗಾವಿಯಲ್ಲಿ. ಆದ್ದರಿಂದ ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಾನು ಬೆಳಗಾವಿಗೆ ಸೇರಿದವನು ಅಂತಂದರೆ ಸ್ವಾಮಿ ವಿವೇಕಾನಂದರು ಬಂದಂತಹ ಜಾಗ, ಸ್ವಾಮಿ ವಿವೇಕಾನಂದರು ನವ ಯುವಕರಾಗಿದ್ದಾಗ ಬಂದಂತಹ ಜಾಗ, ಸ್ವಾಮಿ ವಿವೇಕಾನಂದರ ಎಲ್ಲ ವಿಚಾರಗಳಿಗೆ ಒಂದು ಆಸ್ಪದ ನೀಡಿದಂತಹ ಪವಿತ್ರ ಕ್ಷೇತ್ರ ಅಂತ ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ವಿದ್ಯಾರ್ಥಿಗಳು ಅಂದರೆ ಯಾರು? ಸ್ಟೂಡೆಂಟ್. ಆ ಸ್ಟೂಡೆಂಟ್ ಅನ್ನೋದು ಟ್ರಾನ್ಸ್ಲೇಷನ್ ವಿದ್ಯಾರ್ಥಿ ಅಲ್ಲ. ವಿದ್ಯಾರ್ಥಿ ಅನ್ನೋದು ಸಂಸ್ಕೃತ ಪದ. ಅದು ವಿದ್ಯೆಯನ್ನು ಹುಡುಕಿಕೊಂಡು ಹೋಗ್ತಕ್ಕಂಥವನು ವಿದ್ಯಾರ್ಥಿ. ಹಣವನ್ನು ಹುಡುಕಿಕೊಂಡು ಹೋಗ್ತಕ್ಕಂಥವನು ಧನಾರ್ಥಿ. ವಿದ್ಯೆಯನ್ನು ಹುಡುಕೊಂಡು ಹೋಗ್ತಕ್ಕಂಥವನು ವಿದ್ಯಾರ್ಥಿ. ಹಾಗಾದರೆ ನೀವೆಲ್ಲ ವಿದ್ಯಾರ್ಥಿಗಳು ಅಂತ ಅನ್ನಿಸ್ಕೊಂಡಿದ್ದೀರಲ್ಲ, ಕರೆಸ್ಕೋತಿರಲ್ಲ, ಯು ಮಸ್ಟ್ ಬಿ ಸರ್ಚಿಂಗ್ ಫಾರ್ ದಿ ನಾಲೆಡ್ಜ್. ನೀವು ಜ್ಞಾನವನ್ನು ಹುಡುಕೊಂಡು ಹೋಗಬೇಕು. ನೋಡಿ, ಹಣ ಸಂಪಾದಿಸ್ತಕ್ಕಂಥವನು ಒಂದೊಂದು ಕಣ, ಒಂದೊಂದು ಪೈಸ, ಒಂದೊಂದು ರೂಪಾಯಿನೂ ಕೂಡ ಅವನು ಬಿಡದೇನೆ ಸಂಗ್ರಹಿಸ್ತಾ ಹೋಗ್ತಾನೆ. ಅದೇ ರೀತಿ ವಿದ್ಯಾರ್ಥಿಗಳಾದ ನೀವು ಒಂದೊಂದು ಕ್ಷಣವನ್ನೂ ಕೂಡ ವ್ಯರ್ಥ ಮಾಡದೇನೆ ನೀವು ವಿದ್ಯೆಯನ್ನು ಕಲಿಬೇಕು. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಕ್ಷಣೇನಷ್ಟೇ ಕುತೋ ವಿದ್ಯಾ ಕಣೇನಷ್ಟೇ ಕುತೋ ಧನಂ. ಒಂದು ಕ್ಷಣ ವ್ಯರ್ಥ ಮಾಡಿಬಿಟ್ರೆ ಅಲ್ಲಿ ವಿದ್ಯೆ ಬರೋದೇ ಇಲ್ಲ. ಆಮೇಲೆ ಆ ಕ್ಷಣ, ಆ ಕಾಲ ಬರೋದೇ ಇಲ್ಲ. ಇಟ್ ಇಸ್ ಎ ಗೋಲ್ಡನ್ ಪೀರಿಯಡ್ ಫಾರ್ ಯು. ಯು ಆರ್ ಆಲ್ ಆಸ್ಪಿರೆಂಟ್ಸ್ ಆಫ್ ನಾಲೆಡ್ಜ್. ಯು ಆರ್ ಸೀಕಿಂಗ್ ನಾಲೆಡ್ಜ್. ಸೀಕಿಂಗ್ ನಾಲೆಡ್ಜ್ ಈಸ್ ಯುವರ್ ತಪಸ್, ಆಸ್ಟಿರಿಟಿ. ಕುವೆಂಪು ಅವ್ರ ಹೆಸರು ಕೇಳಿದ್ದೀರಾ? ಕನ್ನಡದ ಮೇರು ಸಾಹಿತಿ. ಅವರು ಹೇಳ್ತಾ ಇದ್ದರು, ವಿದ್ಯಾರ್ಥಿ ಅನ್ನುವಂಥವನು ತಪಸ್ಸೆಯ ಜೀವನವನ್ನು ನಡೆಸಬೇಕು. ಯಾವತ್ತೂ ಜ್ಞಾನವನ್ನು ಸಂಪಾದಿಸಿಕೊಳ್ಳೋದರಲ್ಲಿ ಅವನು ತನ್ನ ಮನಸ್ಸನ್ನು ತೊಡಗಿಸಿಕೊಳ್ಬೇಕು. ಸರಳ ಜೀವನವನ್ನು ನಡೆಸಬೇಕು. ಆ ಕಡೆ ಈ ಕಡೆ ಮನಸ್ಸು ಹೋಗದಂತೆ ನೋಡಿಕೊಳ್ಳಬೇಕು. ಒಂದು ತಪಸ್ಸೆಯ ಜೀವನವನ್ನು ನಡೆಸಿದರೆ ಮಾತ್ರ ನೀವು ಜ್ಞಾನವನ್ನು ಪಡ್ಕೋತೀರಿ. ನಾನು ಪರೀಕ್ಷೆ ಪಾಸ್ ಮಾಡೋದ್ರ ಬಗ್ಗೆ ಹೇಳ್ತಾನೇ ಇಲ್ಲ. ಪರೀಕ್ಷೆ ಯಾರು ಬೇಕಾದರೂ ಪಾಸ್ ಮಾಡ್ಬೋದು.
ಆದರೆ ಜ್ಞಾನಾರ್ಜನೆ ಇದೆಯಲ್ಲ, ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಈಸ್ ಫಾರ್ ಫಾರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಜಸ್ಟ್ ಪಾಸಿಂಗ್ ದಿ ಎಕ್ಸಾಮಿನೇಷನ್. ಈಗ ವಿದ್ಯಾರ್ಥಿ ಜೀವನಕ್ಕೆ ಸ್ವಾಮಿ ವಿವೇಕಾನಂದರು ಏನಾದರೂ ಸಂದೇಶ ಕೊಟ್ಟಿದ್ದಾರಾ? ನಮಗೆ ಹೇಗೆ ಸ್ವಾಮಿ ವಿವೇಕಾನಂದರು ಸಹಾಯ ಮಾಡಬಲ್ಲರು? ಸ್ವಾಮಿ ವಿವೇಕಾನಂದರು ಎಲ್ಲದರಲ್ಲೂ ರೋಲ್ ಮಾಡೆಲ್. ಒಬ್ಬ ವಿದ್ಯಾರ್ಥಿಗೆ ರೋಲ್ ಮಾಡೆಲ್, ಒಬ್ಬ ಗೃಹಸ್ಥನಿಗೆ ರೋಲ್ ಮಾಡೆಲ್, ಒಬ್ಬ ಸನ್ಯಾಸಿಗೆ ರೋಲ್ ಮಾಡೆಲ್, ಯುವಕರಿಗೆ ರೋಲ್ ಮಾಡೆಲ್, ಎಲ್ಲದಕ್ಕೂ ಅವರು ರೋಲ್ ಮಾಡೆಲ್. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಹೇಗೆ ಜೀವನ ನಡೆಸಬೇಕು, ಹೇಗೆ ಜ್ಞಾನವನ್ನು ಪಡ್ಕೋಬೇಕು, ಎಲ್ಲದರಲ್ಲೂ ಕೂಡ ನಮಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಕ್ಕಂಥವರು ಸ್ವಾಮಿ ವಿವೇಕಾನಂದರು. ನಾವು ನೂರಾರು ಪುಟಗಳಷ್ಟು ಸ್ವಾಮಿ ವಿವೇಕಾನಂದರ ಸಾಹಿತ್ಯ ಇದೆ. 9 ಸಂಪುಟಗಳಲ್ಲಿ 6,000 ಪುಟಗಳಷ್ಟು ಸಾಹಿತ್ಯ ಇದೆ. ಅದನ್ನೆಲ್ಲ ನಾವು ಓದಿದಾಗ ಧನ್ಯತೆಯ ಭಾವ ಬರುತ್ತೆ. ಎಲ್ಲಿ ಸಮಯ ಇದೆ ನಮಗೆ? ಅದಕ್ಕೆಂದೇ ನಿಮಗೆ 2 ಪುಸ್ತಕ ಕೊಟ್ಟಿದ್ದಾರೆ, ಒಂದು ಇಂಗ್ಲೀಷು ಅಥವಾ ಕನ್ನಡ. ಯಾವುದದು? ರಾಷ್ಟ್ರ ಜಾಗೃತಿ ಎನ್ನುವಂತಹ ಕನ್ನಡದ ಪುಸ್ತಕ, ಕಾಲ್ ಟು ದಿ ನೇಷನ್ ಅನ್ನುವಂತಹ ಇಂಗ್ಲೀಷ್ ಪುಸ್ತಕ. ಇದರಲ್ಲಿ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಏನೇನು ಹೇಳಿದ್ದಾರೆ, ವಿದ್ಯಾರ್ಥಿಗಳಿಗೆ ಏನೇನು ಹೇಳಿದ್ದಾರೆ, ಅದನ್ನೆಲ್ಲ ಸಾರ ಸರ್ವಸ್ವವಾಗಿ ನೀಡಿದ್ದಾರೆ. ಇಟ್ ಈಸ್ ಎ ನೇಷನ್ ಬಿಲ್ಡಿಂಗ್ ಬುಕ್. ಪುಸ್ತಕ ಭಾಳ ಚಿಕ್ಕದಿದೆ ಅಂತ ಅದನ್ನು ಕಡಿಮೆ ಅಂತ ಅಂದ್ಕೋಬೇಡಿ. ಇಟ್ ಇಸ್ ಎ ನೇಷನ್ ಬಿಲ್ಡಿಂಗ್ ಬುಕ್, ಇಟ್ ಇಸ್ ಎ ಕ್ಯಾರೆಕ್ಟರ್ ಬಿಲ್ಡಿಂಗ್ ಬುಕ್, ಲೈಫ್ ಬಿಲ್ಡಿಂಗ್ ಬುಕ್. ಯಾಕೆಂತಂದರೆ ಈ ಕಾಲ್ ಟು ದಿ ನೇಷನ್ ಅಥವಾ ರಾಷ್ಟ್ರ ಜಾಗೃತಿ ಪುಸ್ತಕವನ್ನು ಓದಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಮೈಸೂರಿನಲ್ಲಿ ಓದಿಬಿಟ್ಟು ನಾನಿನ್ನು ಹಣ ಸಂಪಾದಿಸುವಂತಹ ವೈದ್ಯಕೀಯ ವೃತ್ತಿ ಮಾಡೋದಿಲ್ಲ, ನಾನು ಬಡ ಜನರಿಗಾಗಿ ಸೇವೆ ಮಾಡ್ತೀನಿ ಅಂತ ಹೇಳಿ ಹಳ್ಳಿಗಾಡಿಗೆ ಹೋದ. ಮೈಸೂರಿನ ಹತ್ತಿರ ಒಂದು ಟ್ರೈಬಲ್ಸು ಕಾಡಿನಲ್ಲಿರ್ತಕ್ಕಂಥವರು, ಅವರ ಜಾಗಕ್ಕೆ ಹೋದ. ಹೆಗ್ಗಡದೇವನ ಕೋಟೆ ಅನ್ನುವಂತಹ ಜಾಗ. ಅಲ್ಲಿ ಸರಗೂರು ಅನ್ನುವಂತಹ ಗ್ರಾಮದಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡಿದ. ಅದೇ ರೀತಿ ಹಲವಾರು ಜನಗಳನ್ನು ಸೇರಿಸ್ಕೊಂಡ, ಡಾಕ್ಟರ್ಸ್ನೆಲ್ಲ ಸೇರಿಸ್ಕೊಂಡ. ಈಗ ಅದು ದೊಡ್ಡ ಸಂಸ್ಥೆ, ಅದು ವಿವೇಕಾನಂದ ಯೂತ್ ಮೂಮೆಂಟ್ ಅಂತ. ಅವ್ರ ಹೆಸರು ಏನು ಗೊತ್ತಾ ನಿಮಗೆ? ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅಂತ ಹೇಳಿ. ಒಂದೇ ಒಂದು ಪುಸ್ತಕ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದು. ಈಗ ಆ ಪುಸ್ತಕದಲ್ಲಿರುವಂಥದ್ದು ಕೂಡ ನಾವು ಅದರ ಸಾರ ಸರ್ವಸ್ವ ಏನಾದರೂ ಹೇಳಬೇಕು ಅಂತಂದರೆ 3 ಮಾತುಗಳಲ್ಲಿ ಹೇಳ್ಬೋದು. ಯಾವ್ಯಾವುದದು? ಸ್ವಾಮಿ ವಿವೇಕಾನಂದರ 3 ಮಂತ್ರಗಳು ವಿದ್ಯಾರ್ಥಿಗಳಿಗೆ. ಮೊದಲು ಏಕಾಗ್ರತೆ. ಯಾವುದು ಮೊದಲು? ಏಕಾಗ್ರತೆ. ಹೇಳಿ ಎಲ್ಲರೂ, ಏಕಾಗ್ರತೆ. ನಿದ್ದೆ ಮಾಡ್ತಿದ್ದೀರಾ? ಆರ್ ಯು ಏಬಲ್ ಟು ಫಾಲೋ? ದಿ ಫಸ್ಟ್ ಮಂತ್ರ ಆಫ್ ಸ್ವಾಮಿ ವಿವೇಕಾನಂದ ಈಸ್ ಕಾನ್ಸಂಟ್ರೇಷನ್. ನೋಡಿ, ಇಂಗ್ಲೀಷ್ನಲ್ಲಿ ಭಾಳ ಸುಲಭ. ಆಲ್ ದಿ 3 ಮಂತ್ರ ಸ್ಟಾರ್ಟ್ ಫ್ರಮ್ ಸಿ, ABC, ಕಾನ್ಸಂಟ್ರೇಷನ್. ದಿ ಸೆಕೆಂಡ್ ಮಂತ್ರ ಈಸ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ದಿ ಥರ್ಡ್ ಮಂತ್ರ ಈಸ್ ಕ್ಯಾರೆಕ್ಟರ್. ವಿಲ್ ಯು ರಿಮೆಂಬರ್ ದೀಸ್ 3 words? What are these words? Tell after me. Concentration, tell. Confidence and character. Remember this. ಈಗ ಅದ್ರ ಬಗ್ಗೆನೇ ನಾನು ಮಾತಾಡೋದು, ಬೇರೆ ಯಾವ ವಿಷಯನೂ ಮಾತಾಡೋಲ್ಲ ನಾನು. ವಿದ್ಯಾರ್ಥಿಗಳಿಗೆ ಬೇಕಾದಂತಹ 3 ಮಂತ್ರಗಳು ಸ್ವಾಮಿ ವಿವೇಕಾನಂದರು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದೇನು? ಏಕಾಗ್ರತೆ, ಕಾನ್ಸಂಟ್ರೇಷನ್. ಇಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮಗೆ ಹೆಚ್ಚು ಏಕಾಗ್ರತೆ ಇದ್ದಷ್ಟು ನೀವು ಹೆಚ್ಚು ಜ್ಞಾನವನ್ನು ಪಡ್ಕೋಬೋದು. ದಿಸ್ ಈಸ್ ವಾಟ್ ಸ್ವಾಮಿ ವಿವೇಕಾನಂದ ಫೌಂಡ್ ಔಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಇನ್ ಹಿಸ್ ಓನ್ ಲೈಫ್.
ದಿ ಮೋರ್ ದಿ ಕಾನ್ಸಂಟ್ರೇಷನ್, ದಿ ಮೋರ್ ದಿ ನಾಲೆಡ್ಜ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಯಾವುದನ್ನೇ ಕೆಲಸ ಮಾಡಿ ಅದರಲ್ಲಿ ನಿಮ್ಮ ಮನಸ್ಸನ್ನು ಕೊಡಿ, ನಿಮ್ಮ ಹೃದಯವನ್ನು ಕೊಡಿ, ನಿಮ್ಮ ಸರ್ವಸ್ವವನ್ನು ಆ ಕೆಲಸಕ್ಕೆ ಕೊಡಿ ಅಂತ ಹೇಳ್ತಾರೆ. ಅವರು ಒಬ್ಬ ಪವಾಹರಿ ಬಾಬಾ ಅನ್ನುವಂತಹ ಮಹಾತ್ಮರನ್ನು ನೋಡಿದರು. ಪವಾಹರಿ ಬಾಬಾ ಗಂಟೆಗಟ್ಟಲೆ ಧ್ಯಾನ ಮಾಡ್ತಾಯಿದ್ರು. ಆ ಧ್ಯಾನದಲ್ಲಿ ಎಷ್ಟು ಏಕಾಗ್ರ ಚಿತ್ತದಿಂದ ಮಾಡ್ತಾಯಿದ್ರೋ ಅಷ್ಟೇ ಏಕಾಗ್ರ ಚಿತ್ತದಿಂದ ಪೂಜೆ ಮಾಡ್ತಾಯಿದ್ರು. ಎಷ್ಟು ಏಕಾಗ್ರತೆಯಿಂದ, ಅಷ್ಟೇ ಏಕಾಗ್ರತೆಯಿಂದ ಪಾತ್ರೆನೂ ತೊಳಿತಾ ಇದ್ರಂತೆ. ಅವರ ಕೊಠಡಿಯನ್ನು ಸ್ವಚ್ಛ ಮಾಡ್ತಾ ಇದ್ರಂತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಏಕಾಗ್ರತೆ ಬೇಕು. ಓದುವ ಸಮಯದಲ್ಲಿ ಏಕಾಗ್ರತೆ ಜಾಸ್ತಿ ಇದ್ದರೆ ಓದುವುದು ಬಹಳ ಯಶಸ್ವಿಯಾಗಿ ಮಾಡ್ಬೋದು ನಾವು. ಯಾವುದೇ ಕೆಲಸ ತಗೊಳ್ಳಿ, ಇದು ಸ್ವಾಮಿ ವಿವೇಕಾನಂದರು ನಿಮಗೆ ಹೇಳಿಕೊಡ್ತಕ್ಕಂತಹ ಪಾಠ. ಇದು ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ಅನುಕೂಲ ಮಾಡುತ್ತೆ. ಏಕಾಗ್ರತೆ ಅಂದರೆ ಏನು ಗೊತ್ತಾ? ಮಾನಸಿಕ ಶಕ್ತಿ. ನೀವು ದೈಹಿಕ ಶಕ್ತಿ ಬಗ್ಗೆ ಕೇಳಿದ್ದೀರಿ, ಮನಸ್ಸಿಗೂ ಒಂದು ಶಕ್ತಿ ಇದೆ, ದಿ ಪವರ್ ಆಫ್ ದಿ ಮೈಂಡ್. ಅದೊಂದು ಪುಸ್ತಕನೇ ಇದೆ, ಬೇಕಾದ್ರೆ ಕೊಂಡ್ಕೊಳ್ಳಿ ನೀವು. ಆ ಮನಸ್ಸಿಗೆ ಶಕ್ತಿ ಇನ್ಫಿನಿಟ್, ಅನಂತವಾದದ್ದು, ಮಿತಿನೇ ಇಲ್ಲ. ನೀವು ಯಾವುದೇ ವಿಷಯದ ಮೇಲೆ ಏಕಾಗ್ರ ಮಾಡಿದಷ್ಟು ಏನಾಗುತ್ತೆ? ಹೆಚ್ಚು ಶಕ್ತಿ ಕೇಂದ್ರೀಕೃತವಾಗುತ್ತೆ. ಮೋರ್ ಆ್ಯಂಡ್ ಮೋರ್ ಪವರ್ ವಿಲ್ ಕಮ್. ಯು ವಿಲ್ ಬಿ ಏಬಲ್ ಟು ಅಬ್ಸಾರ್ಬ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್. ಯು ವಿಲ್ ಬಿ ಏಬಲ್ ಟು ಮಾಸ್ಟರ್ ಮೋರ್ ಆ್ಯಂಡ್ ಮೋರ್ ಸಬ್ಜೆಕ್ಟ್ಸ್. ದಿಸ್ ಈಸ್ ದಿ ಸೀಕ್ರೆಟ್. ಇದೇ ರಹಸ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಚಿಕ್ಕವರಿದ್ದಾಗ ಆಟ ಆಡ್ತಾಯಿದ್ರು. ನೀವು ಆಟ ಆಡ್ತೀವಿ. ಸ್ವಾಮಿ ವಿವೇಕಾನಂದರು ಆಡ್ತಾ ಇದ್ದದ್ದು ಆಟ ಯಾವುದು ಗೊತ್ತಾ? ಧ್ಯಾನದ ಆಟ. ಹುಡುಗರೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಅವರುಗಳಿಗೆ ಆಟ. ಆದರೆ ಸ್ವಾಮಿ ವಿವೇಕಾನಂದರಿಗೆ, ನರೇಂದ್ರನಿಗೆ ನಿಜವಾಗಿರ್ತಕ್ಕಂತಹ ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲೊಂದು ಹಾವು ಬಂದುಬಿಡ್ತು. ಇಲ್ಲೇನಾದರೂ ಹಾವು ಬಂದರೆ ನೀವೇನು ಮಾಡ್ತೀವಿ? ಸ್ವಾಮಿಗಳು ಮಾತಾಡ್ಕೊಳ್ಳಿ ಅಂತ ನೀವೆಲ್ಲ ಎದ್ದು ಓಡೋಗ್ಬಿಡ್ತೀರ. ಆ ಹಾವು ಬಂದರೂ ಕೂಡ ನರೇಂದ್ರ ಹಾಗೆ ಧ್ಯಾನ ಮಾಡ್ತಾಯಿದ್ದ. ಉಳಿದವರೆಲ್ಲ ಓಡೋಗಿದ್ರು, ಕೂಗ್ತಾ ಇದ್ದಾರೆ, ನರೇಂದ್ರ ನರೇಂದ್ರ ಹಾವು ಬಂದಿದೆ ಕಣೋ. ನರೇಂದ್ರ ಕಣ್ಣು ತೆಗೀಲೇ ಇಲ್ಲ. ಅವನಿಗೆ ಗೊತ್ತೇ ಆಗಲಿಲ್ಲ, ಜಗತ್ತನ್ನೇ ಮರೆತು ಬಿಟ್ಟಿದ್ದ ಅವನು. ಇದು ಏಕಾಗ್ರತೆಯ ಫಲ. ಇದು ಇನ್ನೊಂದು ಸತಿ ಸ್ವಾಮಿ ವಿವೇಕಾನಂದರು ಮೀರತ್ತಿಗೆ ಹೋಗಿದ್ದರು. ಅಲ್ಲಿ ಒಂದು ಗ್ರಂಥಾಲಯದಲ್ಲಿ ಜಾನ್ ಲೆಬೆಕ್ ಅನ್ನುವಂತಹ ಲೇಖಕರ ಪುಸ್ತಕಗಳನ್ನು ತರಿಸ್ಕೊಂಡ್ರು. ದೊಡ್ಡ ದೊಡ್ಡ ವಾಲ್ಯೂಮ್ಸ್, ದೊಡ್ಡ ದೊಡ್ಡ ಪುಸ್ತಕಗಳು. ಅವರಿಗೆ ಅಖಂಡಾನಂದರು ಅಂತ ಸ್ವಾಮಿ ವಿವೇಕಾನಂದರ ಸಹೋದರ ಸನ್ಯಾಸಿಗಳು ತಂದುಕೊಡ್ತಾಯಿದ್ರು. ಓದೋರು ಒಂದು ದಿವಸ ಇಟ್ಕೊಳ್ಳೋರು, ವಾಪಸ್ ಕೊಡೋರು. ಅವನು ಗ್ರಂಥಾಲಯದಲ್ಲಿ ಇರ್ತಂಥವನು ಲೈಬ್ರೇರಿಯನ್ ಹೇಳ್ದ, ಏನು ನಿಮ್ಮ ಸ್ವಾಮಿಗಳು ಬರೀ ಪಿಕ್ಚರ್ ನೋಡ್ಕೊಡ್ತಾ ಇದ್ದಾರಾ? ಬರೀ ಚಿತ್ರ ನೋಡ್ಕೊಡ್ತಾ ಇದ್ದಾರಾ? ಓದ್ತಾರಾ ಏನೋ? ಒಂದೊಂದು ದಿವಸಕ್ಕೆ ಒಂದೊಂದು ವಾಲ್ಯೂಮ್ ಕೊಡ್ತಾ ಇದ್ದಾರಲ್ಲ ವಾಪಸ್ಸು. ಅದಕ್ಕೆ ಹೇಳಿದಂತೆ ಅದನ್ನು ಬಂದು ಅಖಂಡಾನಂದರು ಹೇಳಿದರು ಸ್ವಾಮಿ ವಿವೇಕಾನಂದರ ಹತ್ರ. ಆಗ ಸ್ವಾಮಿ ವಿವೇಕಾನಂದರು ತಾವೇ ಹೋದರು ಗ್ರಂಥಾಲಯಕ್ಕೆ, ಲೈಬ್ರರಿಗೆ ಹೋದರು. ನೋಡು, ಈ ಎಲ್ಲ ಪುಸ್ತಕಗಳನ್ನು ನಾನು ಓದ್ಬಿಟ್ಟಿದ್ದೀನಿ ಆಗಲೇ. ಯಾವ ಪ್ರಶ್ನೆನಾದರೂ ಕೇಳು, ನಾನು ನಿನಗೆ ಹೇಳ್ತೇನೆ. ಅವನು ಲೈಬ್ರೇರಿಯನ್ ಪ್ರಶ್ನೆಗಳ ಮೇಲೆ ಕೇಳ್ತಾ ಇದ್ದ. ಸ್ವಾಮಿ ವಿವೇಕಾನಂದರು ಸರಾಗವಾಗಿ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ರು. ಇದು ಹೇಗೆ ಬಂತು? ಇಷ್ಟೊಂದು ಏಕಾಗ್ರತೆ, ಇಷ್ಟೊಂದು ಗ್ರಹಣ ಶಕ್ತಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಕಾಗ್ರತೆಯೇ ರಹಸ್ಯ. ಏನು ಏಕಾಗ್ರತೆ ಅಂದರೆ ತನ್ಮಯತೆಯಿಂದ ಹೋಗ್ತಕ್ಕಂಥದ್ದು, ಅಬ್ಸಾರ್ಬಿಂಗ್ ಅವರ್ಸೆಲ್, ಎಲ್ಲ ಮರೆತು ಬಿಡೋದು. ಆ ಹಾಳು ಮೊಬೈಲ್ ಫೋನ್ ಇದೆಯಲ್ಲ, ಮೊದಲು ಅದನ್ನು ಎಸ್ದಾಗಬೇಕು, ಆಫ್ ಮಾಡಬೇಕು, ಕೈಯಲ್ಲೂ ಇಟ್ಕೋಬಾರ್ದು, ಎಸ್ಬಿಡ್ಬೇಕು ಅಥವಾ ಬೇರೆಯವ್ರಿಗೆ ಕೊಟ್ಬಿಡ್ಬೇಕು. ಆ ರೂಮಲ್ಲೇ ಇರಬಾರ್ದು.
ಆಗ ಮಾತ್ರ ಏಕಾಗ್ರತೆ ಸಿದ್ಧಿಸೋದಕ್ಕೆ ಸಾಧ್ಯ. ಹಾಗಾದರೆ ಏಕಾಗ್ರತೆ ಅಂದರೆ ಏನು? ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳೋದೇ ಏಕಾಗ್ರತೆ. ಏಕಾಗ್ರತೆ ಇಲ್ದಿದ್ರೆ ಅರ್ಧ ಗಂಟೆ ಮಾಡ್ತೀರಾ ಆ ಕೆಲಸನ. ಏಕಾಗ್ರತೆ ಇದ್ದರೆ ಅದೇ ಕೆಲಸನೇ 15 ನಿಮಿಷದಲ್ಲಿ ಮಾಡ್ಬೋದು, 10 ನಿಮಿಷದಲ್ಲಿ ಮಾಡ್ಬೋದು. ಇದೇ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ಇದೇ ರೀತಿ ಒಂದು ಘಟನೆ ಬೇಲೂರು ಮಠದಲ್ಲಿ ನಡೀತು. ಬೇಲೂರು ಮಠದ ಲೈಬ್ರರಿಗೆ ಹೊಸ ಹೊಸ ವಾಲ್ಯೂಮ್ಸು ಎನ್ಸಿಕ್ಲೋಪೀಡಿಯಾ ಬ್ರಿಟಾನಿಕಾ ಅಂತ ತರಿಸಿದ್ರು. ಒಬ್ಬ ಶಿಷ್ಯ ಹೇಳ್ದ, ಇದನ್ನು ಜೀವನ ಪೂರ್ತಿ ಓದಿದ್ರು ಯಾರೂ ಓದೋಕ್ಕಾಗಲ್ಲಪ್ಪ ಅಂದ್ಬಿಟ್ಟ. ಅದಕ್ಕೆ ಏನಂದೆ, ನಾನು ಆಗಲೇ 2-3 ವಾಲ್ಯೂಮ್ ಓದಾಗೋಯ್ತು ಅಂದ್ಬಿಟ್ರು ಸ್ವಾಮಿ ವಿವೇಕಾನಂದ. ಹೌದಾ, ಕೇಳು, ಏನು ಬೇಕಾದರೂ ಪ್ರಶ್ನೆ ಕೇಳು, ಎಲ್ಲ ಹೇಳಿಬಿಟ್ರು. ಆಮೇಲೆ ಹೇಳ್ತಾರೆ, ನೋಡಪ್ಪ, ಇದು ಬ್ರಹ್ಮಚರ್ಯದ ಶಕ್ತಿ. ಇದು ಬ್ರಹ್ಮಚರ್ಯ ಅಂದರೆ ನಾವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನಮ್ಮ ಮನಸ್ಸಿನ ಶಕ್ತಿಯನ್ನು ಪೋಲು ಮಾಡದೇನೆ ಸಂಗ್ರಹ ಮಾಡೋದೇ ಬ್ರಹ್ಮಚರ್ಯ. ನಾವು ಇಂದ್ರಿಯಗಳು, ಕಣ್ಣು, ಕಿವಿ, ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಅದನ್ನೆಲ್ಲ ಬಿಟ್ಟು ಒಂದು ಕಡೆ ಫೋಕಸ್ ಮಾಡೋದೇ ನಿಜವಾದ ಬ್ರಹ್ಮಚರ್ಯ. ನಮ್ಮಲ್ಲಿ ಅದ್ಭುತ ಶಕ್ತಿ ಇದೆ, ಅದನ್ನು ನಿಗ್ರಹಿಸೋದಕ್ಕೆ ಕಲ್ತ್ಕೊಳ್ಬೇಕು. ಇದು ನಮಗೆ ಸ್ವಾಮಿ ವಿವೇಕಾನಂದರು ಹೇಳ್ಕೊಡ್ತಕ್ಕಂಥದ್ದು. ಇದೇ ನಿಜವಾದ ವಿದ್ಯಾಭ್ಯಾಸ. ನೀವು ವಿದ್ಯಾಭ್ಯಾಸ ಅಂದರೆ ಸುಮ್ಮನೆ ಓದಿ ಏನೆಲ್ಲ ಇನ್ಫಾರ್ಮೇಷನ್ ತಗೊಂಡು ಪರೀಕ್ಷೆಯಲ್ಲಿ ಬರೆದು ಬಿಡೋದು. ಸ್ವಾಮೀಜಿ ಕೇಳ್ತಾರೆ, ನಿಮಗೂ ಗ್ರಂಥಾಲಯಕ್ಕೂ ಇರೋದು ಏನು ವ್ಯತ್ಯಾಸ, ಲೈಬ್ರರಿಗೂ ನಿಮಗೂ ಏನು ವ್ಯತ್ಯಾಸ? ಆವಾಗ ಕಂಪ್ಯೂಟರ್ ಇರಲಿಲ್ಲ. ಇದ್ದಿದ್ರೆ ಸ್ವಾಮೀಜಿ ಹೇಳ್ತಾಯಿದ್ರು, ನಿಮಗೂ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ? ಹಾಗಾದರೆ ಅದು ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಮಾಡುತ್ತೆ, ನೀವು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀರಿ. ಏನು ವ್ಯತ್ಯಾಸ? ಏಕಾಗ್ರತೆಯಲ್ಲಿ ವ್ಯತ್ಯಾಸ ಇದೆ. ಏಕಾಗ್ರತೆಯನ್ನು ಬೆಳೆಸ್ಕೊಂಡ್ರೆ ಆ ಶಕ್ತಿಯನ್ನು ಎಲ್ಲಿ ನೀವು ಪ್ರವಹಿಸಿದರೂ ಕೂಡ, ಆ ಏಕಾಗ್ರತಾ ಶಕ್ತಿಯನ್ನು ಎಲ್ಲಿ ಉಪಯೋಗಿಸಿದ್ರೂ ಕೂಡ ನೀವು ಯಶಸ್ಸನ್ನು ಕಳಿಸ್ಬೋದು. ಕಾನ್ಸಂಟ್ರೇಷನ್ ಈಸ್ ದಿ ಕೀ ಟು ಸಕ್ಸಸ್. ಅದಕ್ಕೆ ಒಂದು ಕತೆ ಇದೆ ಮಹಾಭಾರತದಲ್ಲಿ. ದ್ರೋಣಾಚಾರ್ಯರು ಇದ್ದರು. ಅವರು ಬಿಲ್ವಿದ್ಯೆ ಹೇಳಿಕೊಟ್ರು. ಎಲ್ಲರನ್ನೂ ಕರೆದ್ರು. ನೋಡಪ್ಪ, ಅಲ್ಲೊಂದು ಮರದ ಹಕ್ಕಿ ಇದೆ, ಮರದ ಮೇಲೆ ಅದರ ಕಣ್ಣಿಗೆ ಹೊಡೀರಿ ಅಂತ ಹೇಳಿದ್ರು. ಒಬ್ಬೊಬ್ಬನೇ ಬಿಲ್ ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡ. ಏನಪ್ಪ ಕಾಣ್ತಾ ಇದೆ? ಮರ ಕಾಣ್ತಾ ಇದೆ, ಹಕ್ಕಿನೂ ಕಾಣ್ತಾ ಇದೆ, ನೀನು ಪ್ರಯೋಜನ ಇಲ್ಲ, ಹೊಟ್ಟೋಗು. ಹೀಗೆ ಎಲ್ಲರನ್ನೂ ಕೇಳಿದ್ರು. ಅರ್ಜುನನ್ ಕರೆದ್ರು. ಏನಪ್ಪ ಕಾಣ್ತಾ ಇದೆ? ಅವನು ಹೇಳ್ದ, ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ದ. ಯಾಕೆ? ಟಾರ್ಗೆಟ್ ಈಸ್ ಹಕ್ಕಿಯ ಕಣ್ಣು, ಟಾರ್ಗೆಟ್ ಮಾತ್ರ ಕಾಣ್ತಾ ಇದೆ. ಬಿಡು ಬಾಣ ಅಂದರು, ಬಿಟ್ಟ, ಹೋಯ್ತದು. ಅದಕ್ಕೆ ಅರ್ಜುನ ಅಂದರೆ ದ್ರೋಣಾಚಾರ್ಯರಿಗೆ ಬಹಳ ಇಷ್ಟ. ಕಾನ್ಸಂಟ್ರೇಷನ್ ಈಸ್ ದಿ ಎಸೆನ್ಸ್ ಆಫ್ ಎಜುಕೇಷನ್. ಹಾಗಾದರೆ ಕಾನ್ಸಂಟ್ರೇಷನ್ ಬರೋಕ್ಕೆ ಏನೇನು ಮಾಡಬೇಕು? 3 ಉಪಾಯಗಳಿವೆ. ಮೊದಲನೇದು ಅಭ್ಯಾಸ ಮಾಡಬೇಕು. ಅದಕ್ಕೆ ಇನ್ನೊಂದು ಮಹಾಭಾರತದಲ್ಲಿ ಕತೆ ಇದೆ. ಭೀಮ ಯಾವುದಕ್ಕೆ ಫೇಮಸ್ಸು? ಊಟ ಮಾಡೋದಕ್ಕೆ. ರಾತ್ರಿ ಊಟ ಮಾಡ್ತಾ ಇದ್ದಂತೆ, ದೀಪ ಆರೋಗ್ಬಿಡ್ತು. ಅವಾಗೇನು ಎಲೆಕ್ಟ್ರಿಸಿಟಿ ಇರಲಿಲ್ಲ. ಕತ್ಲಲ್ಲೂ ಕೂಡ ಊಟ ಮಾಡ್ತಾ ಇದ್ದಾನೆ. ಅದನ್ನು ಅರ್ಜುನ ನೋಡಿಬಿಟ್ಟ. ಅರೆ, ಕತ್ತಲ್ಲೂ ಕೂಡ ಕೈ ಎಲ್ಲಿಗೆ ಹೋಗ್ತಾ ಇದೆ? ನೇರವಾಗಿ ಬಾಯಿಗೆ ಹೋಗ್ತಾ ಇದೆ. ಇದರ ಯಾಕೆ ಉಂಟಾಯಿತು? ಯಾಕಿದು? ಅಭ್ಯಾಸದ ಬಲ. ಹಾಗಾದರೆ ಬೆಳಗ್ಗೆ ನಾನು ಬಾಣ ಬಿಡೋನು, ರಾತ್ರಿನೂ ಬಾಣ ಬಿಡಬಹುದು ಅಂತ ಹೇಳಿ ರಾತ್ರಿ ಬಾಣ ಬಿಡೋದನ್ನು ಅಭ್ಯಾಸ ಮಾಡ್ದ. ರಾತ್ರಿ ಬಾಣ ಬಿಟ್ಟ. ಶಬ್ದವೇದಿ ವಿದ್ಯೆ ಅಂತ ಕರೀತಾರೆ. ಶಬ್ದ ಎಲ್ಲಿ ಬಂತೋ ಅಲ್ಲಿ ಬಾಣ ಬಿಟ್ಬಿಡೋದು, ಅದನ್ನು ಅಭ್ಯಾಸ ಮಾಡ್ದ. ಅಭ್ಯಾಸದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ಕೆಟ್ಟ ಅಭ್ಯಾಸ ಮಾಡಿದ್ರೂ ಅದರಿಂದನೂ ಆ ದುಷ್ಫಲ. ಒಳ್ಳೆಯ ಅಭ್ಯಾಸ ಮಾಡಿದ್ರೆ ಒಳ್ಳೆಯ ಫಲ ಅಷ್ಟೇ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲರ ಮನಸ್ಸು ಏಕಾಗ್ರವಾಗೋ ಶಕ್ತಿ ಇದೆ, ಎಲ್ಲರ ಮನಸ್ಸಲ್ಲೂ ಇದೆ. ಆದರೆ ನಾವು ಯಾವುದನ್ನು ಪ್ರೀತಿಸ್ತೀವೋ ಅದರಲ್ಲಿ ಏಕಾಗ್ರತೆ ಬರುತ್ತೆ.
ನೀವು ಓದುವಂತಹ ವಿಷಯವನ್ನು ಪ್ರೀತಿಸಿ, ಬರೀ ಪರೀಕ್ಷೆಗೆ ಓದಬೇಡಿ. ನೋಡಿ ಎಷ್ಟು ಏಕಾಗ್ರತೆ ಬರುತ್ತೆ. ಅದರಿಂದ ಇದೇ ರಹಸ್ಯ. ಇನ್ನೊಂದೇನಪ್ಪ ಅಂದ್ರೆ ಆಸಕ್ತಿ. ಆಸಕ್ತಿ ಇಲ್ದಿದ್ರೆ ಏಕಾಗ್ರತೆ ಬರೋಲ್ಲ. ಒಂದು ಕತೆ ಹೇಳ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ. ವಾಚಸ್ಪತಿ ಮಿಶ್ರ ಅಂತ ಇದ್ರಂತೆ. ಅವರೊಂದು ಪುಸ್ತಕ ಬರೆಯೋದಕ್ಕೆ ಶುರು ಮಾಡಿದ್ರು. ಆವಾಗ ಯುವಕ ಅವರು, ಆಗ್ತಾನೆ ಮದುವೆ ಆಗಿತ್ತು. ತಮ್ಗೆ ಹೆಂಡತಿ ಇರೋದು ಅಂತಲೇ ಮರೆತು ಬಿಟ್ರು ಅವರು. ಬರೀತಾ ಇದ್ದಾರೆ. ಸ್ನಾನ ಮಾಡ್ಕೊಂಡು ಬರೋರು, ಕೂತ್ಕೊಳ್ಳೋರು, ಬರೆಯೋರು, ಮಧ್ಯಾಹ್ನದ ಹೊತ್ತು ಯಾರೋ ಅಡುಗೆ ಊಟ ಹಾಕೋರು, ಊಟ ಮಾಡೋರು, ಮತ್ತೆ ಬರೆಯೋಕ್ಕೆ ಕೂತ್ಕೊಳ್ಳೋರು. ಹೀಗೆ ಪುಸ್ತಕ ಎಲ್ಲ ಬರೆದು ಸುಮಾರು ವರ್ಷ ಆದಮೇಲೆ ನೋಡ್ತಾರೆ, ಯಾರೊಬ್ಬರು ಮುದುಕಿ ನಿಂತ್ಕೊಂಡಿದ್ದಾಳೆ. ಯಾರವಳು ಅಂತ ಯೋಚನೆ, ಅಯ್ಯೋಯ್ಯೋ ನನ್ನ ಹೆಂಡತಿ ಇರೋದನ್ನೇ ಮರ್ತುಬಿಟ್ನಲ್ಲ. ಆಮೇಲೆ ಆ ಪುಸ್ತಕಕ್ಕೆ ಅವಳ ಹೆಸರೇ ಕೊಟ್ರಂತೆ, ಭಾಮತಿ ಅಂತ. ಎಷ್ಟು ಆಸಕ್ತಿ ಇರಬೇಕಲ್ಲ ವಿಷಯದಲ್ಲಿ. ಅದಕ್ಕೆ ನೋಡಿ ಎಷ್ಟು ಏಕಾಗ್ರತೆ ಬಂತು. ಅದಕ್ಕೆ ನಿಮಗೆ 2-3 ಟಿಪ್ಸು ನಾನು ಕೊಡ್ತೇನೆ. ಮೊದಲನೇದೇನಪ್ಪ ಅಂದರೆ, ಕೇವಲ ಪರೀಕ್ಷೆಗಾಗಿ ಓದಬೇಡಿ. ಯಾವುದಕ್ಕೆ ಓದಬೇಕು? ಜ್ಞಾನ ಓದಿ. ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ. ಕ್ಯೂರಿಯಾಸಿಟಿ ಫಾರ್ ನಾಲೆಜ್, ದಟ್ ಈಸ್ ವಾಟ್ ಎಜುಕೇಷನ್ ಈಸ್. ಐನ್ಸ್ಟೀನು ಅವನ ಶಾಲೆನಲ್ಲಿ ದಡ್ಡಾಗಿದ್ದಂತೆ. ಆದರೆ ಅವನಿಗೆ ಕ್ಯೂರಿಯಾಸಿಟಿ ಇತ್ತು, ಕಾತುರತೆ ಇತ್ತು. ಶಾಲಾ ಶಿಕ್ಷಣ ಅವನ ಬುದ್ಧಿಯನ್ನೇನು ಇದು ಮಾಡಲಿಲ್ಲ. ಅವನು ಪ್ರಚಂಡ ಬುದ್ಧಿಯನ್ನು ಉಪಯೋಗಿಸ್ಕೊಂಡ ಸ್ವತಂತ್ರವಾಗಿ. ಶಾಲಾ ಶಿಕ್ಷಣದಿಂದ ಅವನಿಗೇನೂ ಉಪಯೋಗ ಆಗಲಿಲ್ಲ. ಎಂತಹ ದೊಡ್ಡ ವಿಜ್ಞಾನಿಯಾಗಿ ಬೆಳೆದರು ನೋಡಿ ಆಲ್ಬರ್ಟ್ ಐನ್ಸ್ಟೈನ್. ಪರೀಕ್ಷೆಗಾಗಿ ಓದಬೇಡಿ, ಜ್ಞಾನ ಗಳಿಸೋದಕ್ಕೆ ಓದಿ. ಹೊಸ ವಿಷಯಗಳನ್ನು ಕಲ್ತ್ಕೊಳ್ಬೇಕು ಅಂತ ಓದಿ, ಕುತೂಹಲದಿಂದ ಓದಿ. ಮತ್ತು ನಿಮ್ಮ ತಂದೆ ತಾಯಿ, ಸಹಪಾಠಿಗಳು ಅವರ ಒತ್ತಡದಿಂದ ಓದಬೇಡಿ, ಸ್ವಸ್ಫೂರ್ತಿಯಿಂದ ಓದಿ. ಸ್ವಯಂ ಸ್ಫೂರ್ತಿ ಬರಲಿ. ಹೀಗೆ ಅಭ್ಯಾಸ, ಆಸಕ್ತಿ. ಮೂರನೇದೇನು ಗೊತ್ತಾ? ವೈರಾಗ್ಯ ಅಂದರೆ ಏನು ಸನ್ಯಾಸಿ ಆಗೋದು ಬೇಡ. ಓದಿನಲ್ಲಿ ನಿಮ್ಮ ಗಮನ ಇದ್ದರೆ ಬೇರೆ ಯಾವುದರಲ್ಲೂ ನಿಮಗೆ ಆಸಕ್ತಿ ಇರಬಾರ್ದು. ನೀವು ಅದನ್ನು ಬಿಟ್ಟುಬಿಡಬೇಕು. ಮನಸ್ಸು, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನಸ್ಸು ಹೊರಗಿನ ವಸ್ತುಗಳ ವಶವಾಗದಂತೆ ನೋಡಿಕೊಳ್ಳುವುದೇ ವೈರಾಗ್ಯ ಅಂತ ಹೇಳಿ. ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲ ಅಂತಂದರೆ ಏಕಾಗ್ರತೆ ಬರೋದಿಲ್ಲ. ಈಗ ಮೊದಲನೇ ಮಂತ್ರ ಆಯಿತು. ಬಹಳ ಮುಖ್ಯವಾದದ್ದು ನಿಮಗೆ ಅಲ್ವಾ? ವಿದ್ಯಾರ್ಥಿಗಳಿಗೆಲ್ಲ ನಿಮಗೆ ಮುಖ್ಯವಾದದ್ದು ತಾನೇ ಇದು. ಮೊದಲು ಸಿ ಇದು. ವಾಟ್ ಈಸ್ ದಟ್ ಸಿ? ಕಾನ್ಸಂಟ್ರೇಷನ್ ಜ್ಞಾಪಕದಲ್ಲಿಟ್ಕೊಳ್ಳಿ. ಎರಡನೇದು ಯಾವುದು? ಯಾರು ಹೇಳ್ತಾನೆ ಇಲ್ಲಪ್ಪ ಇಲ್ಲಿ. ಎಷ್ಟೋ ಊರು ನೋಡಿದ್ದೀನಿ, ಕೂಗ್ಸಿದ್ದೀನಿ ಹಾಗೇನೆ ನಾನು. ಹೇಳಿ, ಕಾನ್ಫಿಡೆನ್ಸಾಗಿ ಹೇಳ್ರಿ. ಏನು ಕಾನ್ಫಿಡೆನ್ಸ್ ಹೇಳ್ತಾನೆ? ಕಾನ್ಫಿಡೆನ್ಸ್ ಬರಬೇಕು. ಸ್ವಾಮಿ ವಿವೇಕಾನಂದರು ನೋಡಿದ್ರೇ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಹೀ ಈಸ್ ದಿ ಎಂಬಾಡಿಮೆಂಟ್ ಆಫ್ ಕಾನ್ಫಿಡೆನ್ಸ್. ಎಂಥ ಕಾನ್ಫಿಡೆನ್ಸ್ ರೀ! 30 ವರ್ಷದ ಹುಡುಗ. ನಾನು ಹುಡುಗ ಅಂತೀನಿ, ಯಾಕಂದ್ರೆ ಅದಕ್ಕಿಂತ ವಯಸ್ಸಾಗ್ಬಿಟ್ಟಿದೆ ನನಗೀಗ. ನವ ಯುವಕ. 7,000 ಜನ ಮುಂದ್ಗಡೆ ಕೂತಿದ್ದಾರೆ. ಅಪರಿಚಿತ ಅವನು, ಯಾರಿಗೂ ಗೊತ್ತಿಲ್ಲ. ಹಿಂದೂ ಮಾಂಗ್ ಫ್ರಮ್ ಇಂಡಿಯಾ ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಅವ್ರ ಹೆಸರೇ ಸರಿಯಾಗಿ ಗೊತ್ತಿಲ್ಲ ಯಾರಿಗೂ. ಹೋಗಿ ನಿಂತ್ಕೊಂಡ. ಈ ತರಹ ದೊಡ್ಡ ಸಭೆಯಲ್ಲಿ ಅವನು ಹಿಂದೆ ಮಾತಾಡೇ ಇರಲಿಲ್ಲ. ಸರಸ್ವತಿಯನ್ನು ಸ್ಮರಿಸ್ಕೊಂಡ ಆ ನವಯುವಕ ಸನ್ಯಾಸಿ, ಅಜ್ಞಾತ ಸನ್ಯಾಸಿ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಆ 7,000 ಜನನು ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದ್ರು. 3 ನಿಮಿಷಗಳ ಕಾಲ ಸತತ ಚಪ್ಪಾಳೆ ಹೊಡೆದ್ರು. ಎಲ್ಲ ಎದ್ದೆಂತ್ಕೊಂಡ್ಬಿಟ್ರು. ಯಾರಿವನು ಅಂತ ನೋಡೋದಕ್ಕೆ ಶುರು ಮಾಡಿಬಿಟ್ರು. ಮುಂದೆ ಬರೋಕ್ಕೆ ಶುರು ಮಾಡಿಬಿಟ್ರು. ಇದನ್ನು ಸಾಧಿಸಬೇಕಾದ್ರೆ ಸ್ವಾಮಿ ವಿವೇಕಾನಂದರಿಗೆ ಎಷ್ಟೊಂದು ಆತ್ಮವಿಶ್ವಾಸ ಇರಬೇಕು. ಏನು ಆತ್ಮವಿಶ್ವಾಸ ಅಂದರೆ? ವಿಶ್ವಾಸ ಅಂದರೆ ಬೇರೆ ಬೇರೆ ಎಲ್ಲ ವಿಶ್ವಾಸ, ನಂಬಿಕೆ ಅಂತ ಕರೀತೀವಿ. ನಮ್ಮಲ್ಲಿ ನಮಗೆ ನಂಬಿಕೆ.
ನಾವು ಏನಾದರೂ ಕೆಲಸವನ್ನು ತೆಗೆದುಕೊಂಡ್ರೆ ಮಾಡಿಯೇ ತೀರ್ತೀವಿ ಅನ್ನುವಂತಹ ಅಪಾರವಾಗಿರ್ತಕ್ಕಂತಹ ಕನ್ವಿಕ್ಷನ್, ಅದು ವಿಶ್ವಾಸ, ಅದು ಆತ್ಮವಿಶ್ವಾಸ. ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಓದಿ ನೀವು ಆ ಚಿಕ್ಕ ಪುಸ್ತಕದಲ್ಲಿ ಕೊಟ್ಟಿರೋದನ್ನು, ಇಂಗ್ಲೀಷ್ನಲ್ಲಾಗಲಿ ಕನ್ನಡದಲ್ಲಾಗಲಿ. ನೀವೆಲ್ಲ ಭಗವಂತನ ಮಕ್ಕಳು, ಅಮೃತಾನಂದದಲ್ಲಿ ಭಾಗಿಗಳು, ಪರಿಪೂರ್ಣರು. ನೀವೆಲ್ಲರೂ ಜಗದ ಪವಿತ್ರಾತ್ಮರು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾರಾದರೂ ನಿಮ್ಗೆ ಹಾಗೆ ಹೇಳಿದಾರಾ? ಹಿಂದೆ ಯಾರಾದರೂ ಹೇಳಿದಾರಾ? ಯು ಆರ್ ದಿ ಚಿಲ್ಡ್ರನ್ ಆಫ್ ಇಮ್ಮೋರ್ಟ್ಯಾಲಿಟಿ ಅಂತ ಅಮೇರಿಕಾದ ಜನಗಳ ಮುಂದೆ ಹೇಳಿದ್ರು. ಅಲ್ಲಿನ ಧಾರ್ಮಿಕ ಮುಖಂಡರೆಲ್ಲ ಯು ಆರ್ ದಿ ಸಿನ್ನರ್ಸ್ ಅಂತ ಕರೀತಾ ಇದ್ದರು ಜನಗಳನ್ನು. ಆದರೆ ಸ್ವಾಮಿ ವಿವೇಕಾನಂದರು ಯು ಆರ್ ದಿ ಚಿಲ್ಡ್ರನ್ ಆಫ್ ಇಮ್ಮೋರ್ಟ್ಯಾಲಿಟಿ, ನೀವು ಪಾಪಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ, ಅಮೃತಾನಂದದ ಭಾಗಿಗಳು ಅಂತ ಹೇಳ್ತಾ ಇದ್ರು. ಇದನ್ನು ಕೇಳ್ತಾ ಕೇಳ್ತಾ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸದ ಸಂದೇಶನ 3 ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ಮೆಸೇಜ್ ಆಫ್ ಸ್ಟ್ರೆಂಗ್ತ್, ಶಕ್ತಿಯ ಸಂದೇಶ ಅವರದು, ಶಕ್ತಿಯ ಸಂದೇಶ. ಎರಡನೇದೇನು? ಅಮೃತತ್ವದ ಸಂದೇಶ, ಮೆಸೇಜ್ ಆಫ್ ಇಮ್ಮೋರ್ಟ್ಯಾಲಿಟಿ. ಮೂರನೇದು ಮೆಸೇಜ್ ಆಫ್ ಫಿಯರ್ಲೆಸ್ನೆಸ್. ಸ್ವಾಮಿ ವಿವೇಕಾನಂದರು ಯುವಕರಾಗಿರ್ತಕ್ಕಂತಹ, ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ನಿಮ್ಮಿಂದ ಏನು ಬಯಸೋದು ಗೊತ್ತಾ? ಯಾವತ್ತು ನೀವು ಶಕ್ತಿಯನ್ನೇ ಯೋಚನೆ ಮಾಡಬೇಕು ಅಂತ ಹೇಳಿ. ನನಗೆಲ್ಲಿದೆ ಶಕ್ತಿ, ನನಗೆಲ್ಲಿದೆ ಶಕ್ತಿ ಅಂತ ಯೋಚನೆ ಮಾಡಿದರೆ ನಿಮಗೆ ಶಕ್ತಿ ಬರೋದೇ ಇಲ್ಲ. ಆಲ್ವೇಸ್ ಫೀಲ್ ಸ್ಟ್ರಾಂಗ್. ಇಫ್ ಯು ಥಿಂಕ್ ಯು ಆರ್ ಸ್ಟ್ರಾಂಗ್, ಸ್ಟ್ರಾಂಗ್ ಯು ವಿಲ್ ಬಿ. ಇಫ್ ಯು ಥಿಂಕ್ ಯು ಆರ್ ವೀಕ್, ವೀಕ್ ಯು ವಿಲ್ ಬಿ. ದಿಸ್ ಈಸ್ ದಿ ಮೆಸೇಜ್ ಆಫ್ ಸ್ವಾಮಿ ವಿವೇಕಾನಂದ ಫಾರ್ ಯು. ಪರೀಕ್ಷೆಗೆ ಹೋಗ್ತೀರಾ, ಪರೀಕ್ಷೆ ಬರೀಬೇಕು, ಇನ್ನು 5 ನಿಮಿಷ ಇದೆ, ಬೆಲ್ಲೊಡೀತು, ಅಯ್ಯೋ ನನಗಾಗಲ್ಲ, ನಿಮಗಾಗೋದೇ ಇಲ್ಲ. ಕುರಿಗಳ ಹಾಗೆ ಯೋಚಿಸಿದರೆ ನಾವು ಕುರಿಗಳ ಹಾಗೆಯೇ ಇರ್ತೀವಿ. ಸಿಂಹಗಳ ಹಾಗೆ ಯೋಚಿಸಿದರೆ ಸಿಂಹಗಳಾಗ್ತೀವಿ. ಆಲ್ವೇಸ್ ಸೇ ಐ ಕ್ಯಾನ್ ಡೂ, ಐ ಕ್ಯಾನ್ ಡೂ, ಐ ಕ್ಯಾನ್ ಡೂ. ದಿಸ್ ಈಸ್ ದಿ ಮೆಸೇಜ್ ಆಫ್ ಸ್ಟ್ರೆಂಗ್ತ್ ಆಫ್ ಸ್ವಾಮಿ ವಿವೇಕಾನಂದ. ಇಲ್ಲ, ಸಾಧ್ಯ ಇಲ್ಲ ಅಂತ ಯಾವತ್ತೂ ಹೇಳಕ್ಕೆ ಹೋಗಬೇಡಿ. ಹೌದು, ಕೆಲವು ಸತಿ ತಪ್ಪಾಗತ್ತೆ, ಕೆಲವು ಸತಿ ಕೆಲಸ ಆಗಲ್ಲ. ಆದರೂ ಕೂಡ ಎಗೇನ್ ಆ್ಯಂಡ್ ಎಗೈನ್ ನೋಡಿ, ಸೈನಿಕ ಹೋಗ್ತಾನೆ, ಯುದ್ಧ ಮಾಡ್ತಾ ಇರ್ತಾನೆ, ಎಲ್ಲ ಸತಿನೂ ಜಯ ಕಳಿಸೋದಕ್ಕಾಗೋದಿಲ್ಲ ಅವನಿಗೆ. ಒಂದೊಂದು ಸತಿ ಸೋಲಾಗತ್ತೆ, ಒಂದೊಂದು ಸತಿ ಬಿದ್ದು ಬಿಡ್ತಾನೆ, ಮತ್ತೆ ಹೇಳ್ತಾನೆ, ಮತ್ತೆ ಮುಂದುವರಿಯುತ್ತಾನೆ. ಇದೇ ಲೈಫ್. ದಿಸ್ ಈಸ್ ವಾಟ್ ಈಸ್ ಲೈಫ್. ರಿಪೀಟೆಡ್ ಫೇಲ್ಯೂರ್ಸ್ ಆಗಲಿ, ರಿಪೀಟೆಡ್ ಡಿಸ್ಕಂಫರ್ಟ್ ಆಗಲಿ, ನಿಮಗೆ ಮತ್ತೆ ಮತ್ತೆ ನೀವು ಸೋಲಾಗಲಿ, ಮತ್ತೆ ಮತ್ತೆ ನಿಮಗೆ ಅವಮಾನ ಮಾಡಲಿ ಜನಗಳು, ಆದರೂ ಕೂಡ ಹೇಳ್ಕೊಳ್ಳಿ, ನನಗೆ ಸಾಧ್ಯ, ನನಗೆ ಸಾಧ್ಯ, ನನಗೆ ಸಾಧ್ಯ ಅಂತ. ಅದನ್ನೇ ಸ್ವಾಮೀಜಿ ಹೇಳೋದು, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಸ್ಟ್ರೆಂಗ್ತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ನಮಗೇನು ಬೇಕು? ಶಕ್ತಿ ಬೇಕು, ದೈಹಿಕ ಶಕ್ತಿ. ನಮ್ಮ ಹೃದಯ ಹೇಗಿರಬೇಕು ಅಂತಂತಂದರೆ ಉಕ್ಕಿನಿಂದ ಕೂಡಿರಬೇಕು ಅಂತಾರಂತೆ. ಕಬ್ಬಿಣದ ಮಾಂಸ ಕಂಡ ಉಕ್ಕಿನ ನರಗಳು ನಮಗಿರಬೇಕು. ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಭಗವದ್ಗೀತೆ ಓದೋಕ್ಕಿಂತ ಫುಟ್ಬಾಲ್ ಆಡಿದ್ರೆ ನೀವು ದೇವರ ಹತ್ರ ಹೋಗ್ತೀರಿ ಅಂತ ಹೇಳ್ತಾರೆ. ಫಿಸಿಕಲ್ ಸ್ಟ್ರೆಂಗ್ತ್ ಇದು ಇಂಪಾರ್ಟೆಂಟ್. ಎರಡನೇದು ಮೆಂಟಲ್ ಸ್ಟ್ರೆಂಗ್ತ್, ಮಾನಸಿಕ ಶಕ್ತಿ. ನಾನು ಏನೇನು ಇಚ್ಛಿಸುತ್ತೇನೆ ಎಲ್ಲವೂ ನನಗೆ ಪ್ರಾಪ್ತವಾಗತ್ತೆ, ನಾನು ಎಲ್ಲವನ್ನೂ ಗಳಿಸ್ಕೋತೇನೆ. ಇದು ಸ್ವಾಮಿ ವಿವೇಕಾನಂದರ ಸಂದೇಶ. ಆ್ಯಂಡ್ ಮೂರನೇದು ಅಮೃತತ್ವದ ಸಂದೇಶ. ಸ್ವಾಮಿ ವಿವೇಕಾನಂದರು ನಿಮ್ಮನ್ನು ತಪ್ಪು ಮಾಡ್ತೀರಿ, ನೀವು ಪಾಪಿಗಳು ಅಂತ ಕರೀಲಿಲ್ಲ, ನಮ್ಮನ್ನು ಭಗವಂತನ ಮಕ್ಕಳು ಅಂತ ಕರೆದಿದ್ದಾರೆ. ಯಾವತ್ತೂ
ಯಾವತ್ತೂ ನಾವು ಭಗವಂತನ ಮಕ್ಕಳು ನಾವು ಅಂತ ಆಲೋಚಿಸ್ಕೊಳ್ಬೇಕು. ನಮ್ಮಲ್ಲಿ ಅನಂತವಾದ ಶಕ್ತಿ ಇದೆ, ಅನಂತವಾದ ಆನಂದ ಇದೆ, ಅನಂತವಾದ ಅಸ್ತಿತ್ವ ನಮ್ಮದು. ನಾವು ಏನು ಬೇಕಾದರೂ ಸಾಧಿಸಬಲ್ಲೆವು. ಇದು ಉಪನಿಷತ್ತುಗಳ ಸಂದೇಶ. ಇದನ್ನೇ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳಿದರು. ಇದನ್ನೇ ಆತ್ಮಶ್ರದ್ಧೆ ಅಂತ ಕರೀತಾರೆ. ನಮ್ಮಲ್ಲಿರ್ತಕ್ಕಂತಹ ಶ್ರದ್ಧೆ. ಹೋರಾಟಗಳನ್ನು, ತಪ್ಪುಗಳನ್ನು ಲೆಕ್ಕಿಸಬೇಡಿ. ಸೋಲುವುದು ಸ್ವಲ್ಪ ಹಿಂದೆ ಜಾರುವಂಥದ್ದು ನೀವು ಗಮನಿಸಬೇಕಾಗಿಲ್ಲ. 1000 ಸಲ ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಿ. ಕಡೆಯಲ್ಲಿ ನಿರ್ಭೀತಿಯ ಸಂದೇಶ. ಉಪನಿಷತ್ತುಗಳಿಂದ ಬಾಂಬುಗಳಂತೆ ಬರ್ತಾ ಇದೆಯಂತೆ ಒಂದು ಸಂದೇಶ ಸ್ವಾಮೀಜಿ ಹೇಳುವಂಥದ್ದು. ಅದು ನಿರ್ಭೀತಿ, ಫಿಯರ್ಲೆಸ್ನೆಸ್. ಸ್ವಾಮಿ ವಿವೇಕಾನಂದರು ಕೂಡ ಜೀವನದಲ್ಲಿ ಅನೇಕ ಈ ರೀತಿಯ ಘಟನೆಗಳನ್ನು ಎದುರಿಸಬೇಕಾಯ್ತವರು. ಒಂದು ಸತಿ ಕಾಶಿ ವಾರಾಣಸಿಗೆ ಹೋಗಿದ್ದಾರೆ. ದುರ್ಗಾ ಮಂದಿರಕ್ಕೆ ಹೋಗಿದ್ದಾರೆ ಅವರು. ದುರ್ಗಾದೇವಿಯ ದೇವಸ್ಥಾನ. ದೇವಿಯನ್ನು ದರ್ಶನ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಒಂದು ಕಡೆ ದೊಡ್ಡ ಗೋಡೆ, ಇನ್ನೊಂದು ಕಡೆ ಒಂದು ಕೊಳ, ಸರೋವರ, ಮಧ್ಯೆ ಒಂದು ಸಣ್ಣ ದಾರಿಯಲ್ಲಿ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕೋತಿಗಳು. ನಿಮ್ಮ ಬೆಳಗಾಮಲ್ಲಿ ನೋಡೋವಂಥ ಸಣ್ಣ ಸಣ್ಣ ಕೋತಿ ಅಲ್ಲ, ಒಬ್ಬ ಮನುಷ್ಯನಂತೆ ಇರತಕ್ಕಂತಹ ದೊಡ್ಡ ದೊಡ್ಡ ಕೋತಿಗಳು ಅಟ್ಟಿಸ್ಕೊಂಡು ಬರ್ತಾ ಇದೆ. ಸ್ವಾಮಿ ವಿವೇಕಾನಂದರು ಓಡೋದಕ್ಕೆ ಶುರು ಮಾಡಿದ್ರು. ಆಗ ಒಬ್ಬ ಸಾಧು ಸನ್ಯಾಸಿ ಕೂಗಿ ಹೇಳ್ತಾನಂತೆ, ಫೇಸ್ ದಿ ಬ್ರೂಟ್. ಸ್ವಾಮಿ ವಿವೇಕಾನಂದರೇ ಹೇಳಿರುವಂಥದ್ದು ಇದು ಘಟನೆ. ಎದುರಿಸು ಅವುಗಳನ್ನು, ಆ ಪ್ರಾಣಿಗಳನ್ನು ಎದುರಿಸು ನೀನು. ಅದನ್ನು ಕೇಳಿ ಸ್ವಾಮಿ ವಿವೇಕಾನಂದರಿಗೆ ಮೈಯೆಲ್ಲ ನವಿರೇಳಿಬಿಡ್ತು. ನಿಂತ್ಕೊಂಡ್ರು, ಹಿಂತಿರುಗಿದ್ರು. ಆ ಕೋತಿಗಳನ್ನು ದಿಟ್ಟಿಸಿ ನೋಡಿದ್ರು. ಆ ಕೋತಿಗಳೆಲ್ಲ ಪಲಾಯನ ಮಾಡಿಬಿಟ್ಟು ಓಡೋಗ್ಬಿಟ್ಟು. ಸ್ವಾಮಿ ವಿವೇಕಾನಂದರು ಈ ಘಟನೆಯನ್ನು ಹೇಳ್ತಾರೆ, ಕೋತಿಗಳ ತರಹ ನಮ್ಮ ಜೀವನದಲ್ಲೂ ಅನೇಕ ರೀತಿಯ ಸವಾಲುಗಳು ಬರುತ್ತೆ, ಕಷ್ಟ ನಷ್ಟಗಳು ಬರುತ್ತೆ. ನಾವು ಪಲಾಯನ ಮಾಡಬಾರ್ದು, ಎದುರಿಸಬೇಕು ನಾವು. ಇದನ್ನೇ ಸಾಹಸಿಕತೆ ಅಂತ ಸ್ವಾಮಿ ವಿವೇಕಾನಂದರು ಕರೀತಾರೆ. ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಪಾಠ ಆಯಿತು. ಭಯಂಕರವಾದದ್ದನ್ನು ಧೈರ್ಯವಾಗಿ ಎದುರಿಸ್ಬೋದು ಅನ್ನುವಂತಹ ಪಾಠವನ್ನು ನಾನು ಅವತ್ತು ಕಲಿತ್ಕೊಂಡೆ. ಜೀವನ ಅಂದರೆ ಇದು, ಸವಾಲುಗಳ ವಿರುದ್ಧ ಹೋರಾಡ್ತಕ್ಕಂತಹ ಒಂದು ಯುದ್ಧ ಇದೆಯಲ್ಲ, ದಟ್ ಈಸ್ ವಾಟ್ ಈಸ್ ಲೈಫ್ ಈಸ್. ಫೇಸಿಂಗ್ ದಿ ಚಾಲೆಂಜಸ್. ಸಾಹಸದಿಂದ ಕೆಲಸ ಮಾಡ್ತಾ ಹೋಗಬೇಕು. ಒಂದು ದಿನ ಅಥವಾ ಒಂದು ವರ್ಷದಲ್ಲಿ ನಾವು ಏನನ್ನು ಕೂಡ ಸಾಧಿಸೋದಕ್ಕಾಗೋದಿಲ್ಲ. ಯಾವತ್ತೂ ಕೆಲಸ ಮಾಡ್ತಾನೆ ಹೋಗಬೇಕು. ಸ್ವಾಮೀಜಿ ಹೇಳ್ತಾರೆ, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ನಿರಾಶೆಗೊಳ್ಳಬೇಡ. ನಿನ್ನಲ್ಲಿರ್ತಕ್ಕಂತಹ ಅಂತಃಶಕ್ತಿಯನ್ನು ದೃಢವಾಗಿ ಹಿಡ್ಕೋ. ಅವರೊಂದು ಸಂಸ್ಕೃತದ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ, ವೀರಭೋಗ್ಯ ವಸುಂಧರ. ಈ ಭೂಮಿಯನ್ನು ಆಳ್ತಕ್ಕಂಥವ್ರು ಯಾರು ಗೊತ್ತಾ? ವೀರರು, ಧೀರರು, ಹೇಡಿಗಳಲ್ಲ. ನಾವು ವೀರರಾಗಬೇಕು, ಧೀರರಾಗಬೇಕು. ಅಭೀಹಿ ಅನ್ನುವಂತಹ ಸಂಸ್ಕೃತದ ಮಾತನ್ನು ಮತ್ತೆ ಮತ್ತೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹೆದರಬೇಡಿ. ಅದಕ್ಕೆ ಅವರು ಶ್ರದ್ಧೆ ಎನ್ನುವಂತಹ ಮಾತನ್ನು ಹೇಳಿದರು. ಶ್ರದ್ಧೆ ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡ್. ಈಶ್ವರನಲ್ಲಿ ಶ್ರದ್ಧೆ, ನಮ್ಮಲ್ಲಿ ಶ್ರದ್ಧೆ. ನೀವು ಮಹಾತ್ಮರಾಗಬೇಕು ಅಂದರೆ ಅದರ ಮೂಲ ಇದೆ. ಶ್ರದ್ಧೆ ಅಂದರೆ ಏನು? ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಅಂತಂದರೆ 3 ರೀತಿಯ ಶ್ರದ್ಧೆ. ನೀವು ಓದ್ತಕ್ಕಂತಹ ವಿಷಯದಲ್ಲಿ ಶ್ರದ್ಧೆ ಇರಬೇಕು ನಿಮಗೆ. ಅಂದರೆ ಪಾಸಿಟಿವ್ ರಿಸೆಪ್ಟಿವಿಟಿ. ನಾನು ಓದ್ತೇನೆ ಅನ್ನುವಂತಹ ಒಂದು ಛಲ. ಆ ವಿಷಯದಲ್ಲಿ ಗೌರವ ಇರಬೇಕು ನಿಮಗೆ. ವಿಜ್ಞಾನ ಓದೋದಾದರೆ, ಸೈನ್ಸ್ ಓದೋದಾದರೆ ಬರೀ ಪರೀಕ್ಷೆಗೆ ಓದಬೇಡಿ. ಎಂತೆಂತಹ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದರು, ಎಷ್ಟು ಕಷ್ಟಪಟ್ಟರು, ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿದ್ರು. ಯೋಚನೆ ಮಾಡಿ. ಆ ವಿಜ್ಞಾನದ ಒಂದು ವಿಷಯದಲ್ಲಿ ಗೌರವವನ್ನು ಇಟ್ಟುಕೊಂಡು ಓದಿ ನೀವು. ಅದೇ ರೀತಿ ನಿಮಗೆ ಪಾಠ ಹೇಳ್ಕೊಡ್ತಕ್ಕಂತಹ ಗುರುಗಳ ವಿಷಯದಲ್ಲಿ ಗೌರವವನ್ನು ಇಟ್ಕೊಳ್ಳಿ. ಇದು ಶ್ರದ್ಧೆ. ಆಮೇಲೆ ಕಡೆಯದಾಗಿ ಅತ್ಯಂತ ಮುಖ್ಯವಾದದ್ದೇನಪ್ಪ ಅಂದರೆ
ನಿಮ್ಮಲ್ಲಿ ನಿಮಗೆ ಗೌರವ ಇರಲಿ, ಆತ್ಮಗೌರವ, ಆತ್ಮಶ್ರದ್ಧೆ. ಅದನ್ನೇ ನಮ್ಮ ಆಶ್ರಮದ ರಾಮಕೃಷ್ಣ ಮಹಾಸಂಘದ ಆಗಿದ್ದಂತಹ ರಂಗನಾಥಾನಂದಜಿ ಮಹಾರಾಜ್ ಹೇಳ್ತಾರೆ, ಟೋಟಾಲಿಟಿ ಆಫ್ ಆಲ್ ದಿ ಪಾಸಿಟಿವ್ ಐಡಿಯಾಸ್ ಇನ್ ದಿ ಮೈಂಡ್. ಮನಸ್ಸಿನಲ್ಲಿ ಯಾವತ್ತೂ ಸಕಾರಾತ್ಮಕವಾಗಿ ಯೋಚಿಸ್ತಾ ಇರೋದು, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ದಟ್ ಈಸ್ ವಾಟ್ ಈಸ್ ಫೇತ್. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಓ ನನ್ನ ವೀರ ಬಾಲಕರೇ, ನೀವು ಮಹಾನ್ ಕಾರ್ಯಗಳನ್ನು ಮಾಡಲು ಜನ್ಮವೆತ್ತಿದ್ದೀರಿ ಅಂತ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಹಾಗೆ ಹೇಳಿಕೊಂಡ್ರೆ ಎಂತಹ ಅದ್ಭುತವಾದ ಜೀವನವನ್ನು ನೀವು ನಡೆಸ್ಬೋದು. ನಾನು ಸಾಧಾರಣ ಜೀವಿಯಂತೆ ಬಾಳೋದಕ್ಕೆ ನಾನು ಹುಟ್ಟಿಲ್ಲ, ನಾನು ಅದ್ಭುತ ಕಾರ್ಯಗಳನ್ನು ಮಾಡೋದಕ್ಕೆ ಹುಟ್ಟಿದ್ದೇನೆ, ನಾನು ಮಹಾನ್ ಕಾರ್ಯಗಳನ್ನು ಮಾಡೋದಕ್ಕೆ ಹುಟ್ಟಿದ್ದೇನೆ ಅಂತ ಪ್ರತಿಯೊಬ್ಬರೂ ಕೂಡ ನೀವು ಮನಸ್ಸಿನಲ್ಲಿ ಭಾವಿಸಿಕೊಂಡ್ರೆ, ಸ್ವಾಮಿ ವಿವೇಕಾನಂದರು ಇನ್ನೊಂದು ಕಡೆ ಹೇಳ್ತಾರೆ, ಇಫ್ ಯು ಥಿಂಕ್ ಲೈಕ್ ಬುದ್ಧ ಯು ವಿಲ್ ಬಿಕಮ್ ಬುದ್ಧ. ನೀವು ಬುದ್ಧನಂತೆ ಆಲೋಚನೆ ಮಾಡಿದ್ರೆ ನೀವು ಬುದ್ಧನೇ ಆಗಿಬಿಡ್ತೀರಿ. ನೀವು ಕ್ರಿಸ್ತನಂತೆ ಆಲೋಚನೆ ಮಾಡಿದರೆ ಕ್ರಿಸ್ತನೇ ಆಗಿಬಿಡ್ತೀರಿ. ಅಂತಹ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಡಿ, ವಿಲ್ ಪವರನ್ನು ಬೆಳೆಸ್ಕೊಡಿ. ಇದೇ ಸ್ವಾಮಿ ವಿವೇಕಾನಂದರು ನಮಗೆ ನೀಡ್ತಕ್ಕಂತಹ ಎರಡನೇ ಸಂದೇಶ. ಮೊದಲನೇ ಸಂದೇಶ ಯಾವುದು ಮರೆತು ಬಿಟ್ರಾಗಲೇ? ಮೊದಲನೇ ಸಂದೇಶ ಯಾವುದು? ಕಾನ್ಸಂಟ್ರೇಷನ್, ಏಕಾಗ್ರತೆ. ಎರಡನೇ ಸಂದೇಶ ಯಾವುದು? ಕಾನ್ಫಿಡೆನ್ಸ್. ಮೂರನೇ ಸಂದೇಶನೂ ಕೂಡ ಸಿಯಿಂದನೇ ಆರಂಭ ಆಗೋದು. ಯಾವುದು ಗೊತ್ತಾ? ಯಾವುದು? ಕ್ಯಾರೆಕ್ಟರ್. ಕ್ಯಾರೆಟ್ ಅಲ್ಲ, ಕ್ಯಾರೆಕ್ಟರ್. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ಗೊತ್ತಾ ನಿಮಗೆ? ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಹಣ ಏನಾದರೂ ಕಳೆದೋದ್ರೆ ಮತ್ತೆ ಸಂಪಾದಿಸ್ಬೋದು ನೀವು. ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಆರೋಗ್ಯನ ಸಂಪಾದಿಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಇವಾಗ ದೊಡ್ಡ ದೊಡ್ಡ ಮನುಷ್ಯರು, ವಿದ್ಯಾವಂತರು, ಇವರೆಲ್ಲ ತಮ್ಮ ಜೀವನವನ್ನು ತುಂಬ ಕೆಟ್ಟದಾಗಿ ಮಾಡ್ಕೊಂಡಿದ್ದಾರಲ್ಲ. ಕೆಲವರೆಲ್ಲ ಜೈಲಿಗೆ ಹೋಗಿದ್ದಾರಲ್ಲ, ಅದನ್ನೆಲ್ಲ ನೀವು ನ್ಯೂಸ್ ಪೇಪರಲ್ಲಿ ಓದಿರ್ತೀರಿ. ಯಾತಕ್ಕೆ ಹೇಳಿ? ಅವ್ರ ಹತ್ರ ಎಲ್ಲ ಇದೆ, ಎಜುಕೇಷನ್ ಇದೆ, ವಿದ್ಯೆ ಇದೆ, ಹಣ ಇದೆ, ಎಲ್ಲ ಇದೆ. ಏನಿಲ್ಲ ಅವ್ರ ಹತ್ರ? ಕ್ಯಾರೆಕ್ಟರ್ ಇಲ್ಲ. ಚಾರಿತ್ರ್ಯ, ಆಚಾರ, ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣಪ್ರಾಯವಾಗಿರ್ತಕ್ಕಂಥದ್ದು ಯಾವುದು? ಚಾರಿತ್ರ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಮ್ಮ ಚಾರಿತ್ರ್ಯವನ್ನು ನಾವೇ ರೂಪಿಸ್ಕೊಳ್ಬೇಕು. ಈ ಶಿಕ್ಷಣ ಅಂತಂದರೆ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಮೊದಲು ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಗಮನ ಇಡಬೇಕು. ಬಿವೇರ್ ಆಫ್ ಯುವರ್ ಥಾಟ್ಸ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಪ್ರತಿಯೊಂದು ಆಲೋಚನೆಗಳು ಕೂಡ, ಆಲ್ ಯುವರ್ ಥಾಟ್ಸ್, ಬಿವೇರ್ ಆಫ್ ಯುವರ್ ಥಾಟ್ಸ್. ಕೆಟ್ಟ ಆಲೋಚನೆಗಳಿಗೆ ಮನಸ್ಸಿನಲ್ಲಿ ಅವಕಾಶನೇ ಕೊಡಬೇಡಿ. ಯಾವತ್ತೂ ಒಳ್ಳೆಯ ಆಲೋಚನೆಗಳನ್ನು ಮಾಡಿ. ಗಾಂಧೀಜಿಯವರ 3 ಕೋತಿಗಳ ಬಗ್ಗೆ ಗೊತ್ತಿದೆಯಾ? ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ. ನಮಗೆ ತಮಾಷೆ ಅನಿಸುತ್ತೆ. ದಿಸ್ ಈಸ್ ದಿ ಓನ್ಲಿ ವೇ ಟು ಕ್ಯಾರೆಕ್ಟರ್ ಬಿಲ್ಡಿಂಗ್. ಯಾಕಂತಂದರೆ ಆ ಆಲೋಚನೆಗಳೇ ಏನಾಗುತ್ತೆ, ಕೆಲವು ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಕೆಟ್ಟ ಅಭ್ಯಾಸಗಳಾಗತ್ತೆ. ಆಲೋಚನೆಗಳಿಂದ ಅಭ್ಯಾಸಗಳು. ಥಾಟ್ಸ್ ಲೀಡ್ಸ್ ಟು ಹ್ಯಾಬಿಟ್ಸ್. ದಿಸ್ ಈಸ್ ಎ ಸೈಕಲಾಜಿಕಲ್ ಫ್ಯಾಕ್ಟ್. ನೀವು ಕೆಟ್ಟ ಆಲೋಚನೆಗಳನ್ನು ಮಾಡಿದ್ರೆ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸ್ಕೋತೀರಾ. ಅದರಿಂದ ಫಂಡಮೆಂಟಲಿ ದಿ ಪ್ರಾಬ್ಲಮ್ ಲೈಸ್ ಇನ್ ಯುವರ್ ಓನ್ ಥಾಟ್ಸ್ ಇನ್ ದಿ ಮೈಂಡ್. ಸೊ ಕೆಟ್ಟ ಅಭ್ಯಾಸಗಳು ಬೇಡ. ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸ್ಕೊಳ್ಳೋಣ. ಅದರಿಂದ ಏನಾಗುತ್ತೆ? ಒಳ್ಳೆಯ ಅಭ್ಯಾಸಗಳಿಂದ ಒಳ್ಳೆಯ ಸಂಸ್ಕಾರಗಳು ಮೂಡುತ್ತೆ. ಎವ್ರಿ ಥಾಟ್, ಎವ್ರಿ ಆ್ಯಕ್ಷನ್ ವಿಲ್ ಲೀವ್ ಎನ್ ಇಂಪ್ರೆಷನ್ ಇನ್ ಯುವರ್ ಮೈಂಡ್.
ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಆಲೋಚನೆ, ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಒಂದು ಮುದ್ರೆಯನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅಲ್ಲಿ ಕೆಟ್ಟ ಮುದ್ರೆಗಳು ಜಾಸ್ತಿಯಾಗಿದ್ದರೆ, ಕೆಟ್ಟ ಸಂಸ್ಕಾರಗಳು ಜಾಸ್ತಿಯಾಗಿದ್ದರೆ ನಮ್ಮನ್ನು ಕೆಟ್ಟವನು ಅಂತ ಹೇಳ್ತಾರೆ ಜನ. ಒಳ್ಳೆಯ ಸಂಸ್ಕಾರಗಳು ಜಾಸ್ತಿಯಾಗಿದ್ದರೆ ಒಳ್ಳೆಯವನು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಚಾರಿತ್ರ್ಯವನ್ನು ಯಾರು ರೂಪಿಸ್ಕೊಳ್ಬೇಕು? ನಾವೇ ರೂಪಿಸ್ಕೊಳ್ಬೇಕು. ಇದು ಚಾರಿತ್ರ್ಯ ನಿರ್ಮಾಣದ ಹಾದಿ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಕರ್ಮಯೋಗ ಪುಸ್ತಕದಲ್ಲಿ ಹೇಳ್ಕೊಡ್ತಾರೆ. ಅವ್ರು ಹೇಳೋ ಮಾತನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಹಣ, ಹೆಸರು, ಕೀರ್ತಿ, ವಿದ್ವತ್ತು ಯಾವುದೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಕಷ್ಟಗಳ ಗೋಡೆ ಬಂದರೆ ಅದನ್ನು ಒಡೆದು ಹಾಕೋದಕ್ಕೆ ಏನು ಬೇಕು? ನಮಗೆ ಚಾರಿತ್ರ್ಯ ಮಾತ್ರ ಬೇಕು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಈ ಚಾರಿತ್ರ್ಯದಿಂದ ನಾವು ಒಳ್ಳೆಯ ನಡತೆಯನ್ನು ಬೆಳೆಸ್ಕೋತೀವಿ. ನಡತೆ ಅಂದ್ರೇನು? ಬಿಹೇವಿಯರ್. ಸಣ್ಣ ಪುಟ್ಟ ಕಾರ್ಯಗಳನ್ನು ಕೂಡ ಅತ್ಯುತ್ತಮವಾಗಿ ಮಾಡ್ತಕ್ಕಂತಹ ಸಾಮರ್ಥ್ಯ ಬರುತ್ತೆ ನಮಗೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಮಹಾತ್ಮ ಅಂತಂದರೆ ಅವನು ಮಾಡ್ತಕ್ಕಂತಹ ದೊಡ್ಡ ದೊಡ್ಡ ಕೆಲಸಗಳನ್ನು ನೋಡಿ ಅವನು ಮಹಾತ್ಮ ಅಂತ ಅವನನ್ನು ಹೇಳಬೇಡ, ಪರಿಗಣಿಸಬೇಡ. ಅವನು ಮಾಡ್ತಕ್ಕಂತಹ ಚಿಕ್ಕ ಚಿಕ್ಕ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು, ಅದನ್ನು ನೋಡು. ಅದನ್ನು ಅಚ್ಚುಕಟ್ಟಾಗಿ, ಅದನ್ನು ಚೆನ್ನಾಗಿ ಮಾಡಿದ್ರೆ ಮಾತ್ರವೇ ಒಬ್ಬ ಮಹಾತ್ಮನಾಗೋದಕ್ಕೆ ಸಾಧ್ಯ. ಪ್ರಾಮಾಣಿಕರಾಗಬೇಕು ನಾವೆಲ್ಲವೂ ಕೂಡ. ಆನೆಸ್ಟಿ, ಪ್ರಾಮಾಣಿಕತೆಯನ್ನು ಜೀವನದಲ್ಲಿ ಬೆಳೆಸ್ಕೊಳ್ಬೇಕು. ಸತ್ಯನಿಷ್ಠರಾಗಬೇಕು, ಟ್ರೂತ್ಫುಲ್ನೆಸ್. ಆಮೇಲೆ ಕರ್ತವ್ಯ ಭಾವನೆ. ಇದು ನನ್ನ ಕರ್ತವ್ಯ, ಇದು ನನ್ನ ಡ್ಯೂಟಿ. ಇಟ್ ಈಸ್ ಮೈ ಡ್ಯೂಟಿ ಟು ಸರ್ವ್ ಮೈ ಕಂಟ್ರಿಮೆನ್, ಟು ಮೈ ಫೆಲೋ ಸಿಟಿಜನ್ಸ್. ಸೊ ಈ ಮೂರು, ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಕರ್ತವ್ಯ ಭಾವನೆ, ಇದ್ರ ಜೊತೆಗೆ ನಾವು ಒಬೀಡಿಯನ್ಸ್, ವಿಧೇಯತೆ ಅಂತಂದರೆ ನಾವೇನೋ ಕೀಳು ವ್ಯಕ್ತಿಗಳಾಗ್ಬಿಡ್ತೀವಿ, ಇನ್ಫೀರಿಯರ್ ಆಗಿಬಿಡ್ತೀವಿ ಅಂತಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವಿಧೇಯತೆಯಿಂದ, ಒಬೀಡಿಯನ್ಸಿಂದ ಸಂಕಲ್ಪ ಶಕ್ತಿ ಬರುತ್ತೆ, ನಮಗೆ ಏಕಾಗ್ರತೆ ಬರುತ್ತೆ. ಅಲ್ಟಿಮೇಟ್ಲಿ ನಮ್ಮ ಕ್ಯಾರೆಕ್ಟರ್ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ನಮ್ಮ ಚಾರಿತ್ರ್ಯ ಹೇಗೆ ಹೊರಗಡೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ನಾವು ಎಷ್ಟು ಪರಿಶುದ್ಧರಾಗಿದ್ದೀವಿ ಅನ್ನೋದನ್ನು ಜನ ಗಮನಿಸ್ತಾರೆ. ಪರಿಶುದ್ಧತೆ ಅಂದರೆ ದೇಹನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋದಲ್ಲ, ಮನಸ್ಸಿನ ಪರಿಶುದ್ಧತೆ. ನಮಗೆ ಕೋಪ, ತಾಪ, ದ್ವೇಷ ಯಾವುದೂ ಇಲ್ಲದೇ ಇರತಕ್ಕಂಥದ್ದು, ಎಲ್ಲರನ್ನೂ ಪ್ರೀತಿಸುವಂತಹದ್ದು, ಯಾರಲ್ಲೂ ದ್ವೇಷ ಇಲ್ಲದೇ ಇರತಕ್ಕಂಥದ್ದು, ಪ್ರಾಮಾಣಿಕವಾಗಿ ಬದುಕ್ತಕ್ಕಂಥದ್ದು, ಇದೇ ಚಾರಿತ್ರ್ಯ. ಹಾಗಾದರೆ ನಾವು ಸ್ವಾಮಿ ವಿವೇಕಾನಂದರ 3 ಮಂತ್ರಗಳನ್ನು ಕಲ್ತ್ಕೊಂಡ್ವಿ. ಯಾವ್ಯಾವುದು? ಮೊದಲನೇದು ಯಾರು ಹೇಳೋದಿಲ್ವಾ? ಜೋರಾಗಿ ಹೇಳಿ, ಇಂಗ್ಲೀಷನ್ನು ಹೇಳಿ, ಪರವಾಗಿಲ್ಲ. ಮೊದಲನೇದೇನು? ಕಾನ್ಸಂಟ್ರೇಷನ್. ಜೋರಾಗಿ ಹೇಳಿ ಇನ್ನು. ಕಾನ್ಸಂಟ್ರೇಷನ್. ಎರಡನೇದು ಯಾವುದು? ಮೂರನೇದು? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.